ಚಿಕ್ಕಬಳ್ಳಾಪುರ ಅಂದ್ರೆ ಫಲ ಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಸುತ್ತಮುತ್ತ ನಂದಿಗಿರಿ, ಸ್ಕಂದಗಿರಿ, ದಿವ್ಯಗಿರಿ, ಬ್ರಹ್ಮಗಿರಿ, ಚನ್ನಗಿರಿ ಅನ್ನೋ 5 ಪಂಚಗಿರಿಗಳ ಸಾಲು ಇದೆ. ಅರಣ್ಯ ಇಲಾಖೆ ಪ್ರವಾಸೋದ್ಯಮದ ನೆಪದಲ್ಲಿ ಈ ಗಿರಿಗಳ ಸಾಲಿನಲ್ಲಿ ಪರಿಸರ ಪ್ರಿಯರು, ಚಾರಣಿಗರ ಉಪಟಳ ಇತ್ತೀಚೆಗೆ ಬಹಳವೇ ಹೆಚ್ಚಾಗಿದೆ. ಆದ್ರೆ ಈಗ ಈ ಗಿರಿಗಳ ಸಾಲಿನಲ್ಲಿ ಕರಡಿ, ಚಿರತೆಗಳ ಹಾವಳಿ ಕೂಡ ಹೆಚ್ಚಾಗುತ್ತಿದೆ. ಚಿರತೆಗಳಂತೂ ಪ್ರತಿದಿನ ಒಂದಿಲ್ಲ ಒಂದು ಕಡೆ ಕಾಣಿಸುವುದರ ಮೂಲಕ ಚಿಕ್ಕಬಳ್ಳಾಪುರ ತಾಲೂಕಿನ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ತಿಪ್ಪೇನಹಳ್ಳಿ ಗ್ರಾಮದ ಬಳಿ ಕಲ್ಲು ಬಂಡೆಗಳ ಮೇಲೆ ಚಿರತೆಗಳು ಕಾಣಿಸುವುದರ ಮೂಲಕ ಜನರಲ್ಲಿ ಭಯ ಮೂಡಿಸಿವೆ. ಇದರಿಂದ ರೈತರು ತಮ್ಮ ತೋಟಗಳಿಗೆ ಹೋಗಿ ಬರಲು ಹಿಂದೇಟು ಹಾಕುವಂತಾಗಿದೆ. ಇನ್ನು ಕೆಲವು ಕಡೆ ಚಿರತೆಗಳು ನಾಯಿ, ಹಸು ಮತ್ತು ನವಿಲುಗಳನ್ನ ತಿಂದು ಹಾಕಿವೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿವೆ. ರೈತರು 3 ರಿಂದ 6, 6:30ವರೆಗೂ ರೋಜ್ ಕೀಳಕ್ಕೆ ಬರ್ತಾಯಿದ್ರು. ಈಗ ಅವರು 5, 5:15 ಆಗ್ತಾ ಇದ್ದಂಗೆ ನಮ್ಗೆ ಚಿರತೆ ಭಯನಣ ಅಂತ ಹೇಳಿಬಿಟ್ಟು 5 ಗಂಟೆಗೆ ಮನೆಗೆ ಹೋಗಿ ಸೇರ್ಕೊತಾ ಇದ್ದಾರೆ. ನೈಟು ಎಲ್ಲ ತೋಟಗಳಲ್ಲೆಲ್ಲನೂ ಲೈಟ್ಗಳು ಬಿಟ್ಕೊಂಡು ಹೂವು ಎಲ್ಲ ಕೊಯ್ತಾಯಿದ್ರು, ನೆತ್ತಿ ಬ್ಯಾಟ್ರಿಗಳು ಹಾಕ್ಕೊಂಡು. ಇವಾಗ ಈ ಚಿರತೆ ಭಯ ಆದಾಗಿಂದ ಯಾರೂ ನೆತ್ತಿ ಬ್ಯಾಟ್ರಿ ಹಾಕ್ಕೊಂಡೇ ಆಗಲಿ ಏನಕ್ಕೆ ಆಗಲಿ ನೈಟ್ ಕೆಲಸ ಮಾಡೋರಿಲ್ಲ. ಆಮೇಲೆ ಬೆಟ್ಟದಂಚಲ್ಲಿ ತೋಟಗಳವ್ರು ಯಾರೂ ರೈತರು ಓಡಾಡ್ತಾ ಇಲ್ಲ ನೈಟಾಗನ. ಮೊದಲು ತುಂಬ ನೈಟ್ ಎಲ್ಲ ಓಡಾಡ್ತಾಯಿದ್ರು. ಇಷ್ಟು ಗೊತ್ತಿದ್ರು ಫಾರೆಸ್ಟ್ ಅವರಿನ ಇವಾಗ ಒಂದು ದಿವಸನೂ ಎಲ್ಲಿ ಬಂದು ಬೋನ್ ಇಟ್ಟಿರೋದೇ ಆಗಲಿ ಇನ್ನೊಂದೇ ಆಗಲಿ ಏನೂ ಮಾಡ್ತಾಯಿಲ್ಲ. ಫಾರೆಸ್ಟ್ರು ಅಜಾಗರೂಕತೆಯಿಂದ ಸುಮಾರು ಜನ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಬೆಂಗಳೂರು ಸೈಡಿಂದ ಎಲ್ಲ ಫೋನ್ಗಳು ಮಾಡ್ತಾಯಿದ್ದಾರೆ, ಏನಪ್ಪ ನಿಮ್ಮ ಕಂಜನಹಳ್ಳಿ ಕಡೆ ಎಲ್ಲನೂ ಚಿರತೆ ಭಯ ಹೆಂಗಿದ್ದೀರಿ, ನೀವೇನು ಮಾಡ್ತಾಯಿದ್ದೀರಿ, ಇನ್ನಾದರೂ ಹಿಡ್ದಿಲ್ಲ, ಏನು ಮಾಹಿತಿನ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಬೆಂಗಳೂರು ಕಡೆಯಿಂದ ಇರೋ ಫ್ರೆಂಡ್ಸು ಇವರೆಲ್ಲನೂ ಫೋನ್ಗಳು ಮಾಡ್ತಾಯಿದ್ದಾರೆ ಗ್ರೂಪ್ಗಳನ್ನು. ಇಲ್ಲೇ ಈ ಏಡಿಗ್ರ ಅಕ್ಕಯ್ಯಮ್ಮನವರು ಇದ್ರ ಪಕ್ಕನೇ ಗುಂಡು ಮೇಲೆ ಇರೋದು. ಆಮೇಲೆ ನಮ್ಮೂರವ್ರದ್ದೇ ಒಂದು 2 ಶೆಡ್ಗಳಲ್ಲಿ ಅಲ್ಲಿ ಸೀಮೆ ಹಸುಗಳೆಲ್ಲ ಇದೆ ಸರ್. ಅವರು ಈಚೆ ಕಡೆ ಒಂದೊಂದು ನಾಯಿ ಕಟ್ಟಾಕ್ಕೊಂಡಿದ್ದಾರೆ. ನಾನಿಬ್ಬರನ್ನೂ ವಿಚಾರಿಸ್ದೆ, ವೆಂಕಟರಾಮು ಮತ್ತು ಮಂಜುನಾಥ್. ನಾಯಿಗಳು ನಾಯಿಗಳನ್ನ ತಗೊಂಡೋಗಿ ತಿಂದಾಕಿರೋದು ನಿಜನೇ ಸರ್. ತೋಟಗಳಲ್ಲೆಲ್ಲ ಬಂದು ತೇವಾಂಶ ಇರೋ ಕಡೆ ಬಂದು ಓಡಾಡಿ ನಾಯಿಗಳನ್ನ ಎತ್ಕೊಂಡೋಗಿ ತಿಂದಾಕಿದೆ ಸರ್. ಸಿಕ್ಕಾಪಟ್ಟಿ ಭಯನೇ ಸರ್. ನಮ್ಮದು ಆ ಕಡೆ ಜಮೀನಿದೆ, ನಾವು 6 ಗಂಟೆ ಮೇಲೆ ಓಡಾಡೋಕ್ಕೆ ಭಯ ಆಗ್ತಾಯಿದೆ ಸರ್. ಲೇಬರ್ಸ್ ಎಲ್ಲ 5 ಗಂಟೆಗೆ 4:15, 5 ಗಂಟೆಗೆ ಹೊರಟೋಗ್ತಾಯಿದೆ ಸರ್. 1 ಅವರೆಲ್ಲ ಕೆಲಸ ಮಾಡಿ ಸರಿಯಾಗಿ ಲೇಬರ್ಸೇ ಬರ್ತಾಯಿಲ್ಲ ಹೋಗಿ ಕೀಳೋದಕ್ಕೆಲ್ಲನೂ. ಭಯ ಐತೆ ಸರ್, ಸಿಕ್ಕಾಪಟ್ಟಿ ಭಯ ಇದೆ. ಚಿರತೆ ಅಂದರೆ ಯಾರಿಗಾದ್ರೂ ಭಯನೇ ಅಲ್ಲೇನು ಸರ್. ಅದರಲ್ಲಿ ಆ ಕಡೆ ಏಡಿಗ್ರ ಅಕ್ಕಯ್ಯಮ್ಮನವ್ರ ದೇವಸ್ಥಾನ, ಆಮೇಲೆ ಈಶ್ವರನ ಟೆಂಪಲ್ ಇದೆ. ಸೋಮವಾರ ಎಲ್ಲನೂ ಬೇಜಾನ್ ಚಿಕ್ಕಬಳ್ಳಾಪುರದಿಂದ ಎಲ್ಲ ಬರೋರು. ಈಗ ಯಾರು ಮೊನ್ನೆ ಸೋಮವಾರ ಎಲ್ಲ ಲಾಸ್ಟ್ ಟೈಮಲ್ಲಿ ಯಾರೂ ಬಂದೇ ಇಲ್ಲ ಸರ್ ದೇವಸ್ಥಾನಕ್ಕೆ. ಸತೀಶ್ ಅಂತ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆಯೇ ಮುದ್ದೇನಹಳ್ಳಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ಕಾಲೇಜು ಕ್ಯಾಂಪಸ್ ಬಳಿ ಚಿರತೆಯೊಂದು ಕಾಣಿಸಿಕೊಂಡು ವಿದ್ಯಾರ್ಥಿಗಳಿಗೆ ಆತಂಕ ಸೃಷ್ಟಿಸಿತ್ತು. ಈಗ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಶ್ರಮದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಬಳಿ ಚಿರತೆ ಕಾಣಿಸಿಕೊಂಡಿದ್ದು, ಅಲ್ಲಿದ್ದ ಪ್ರವಾಸಿಗರು ಚಿರತೆ ಇದ್ದ ದೃಶ್ಯಗಳನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಆದರೆ ಸತ್ಯಸಾಯಿ ಗ್ರಾಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, ಪ್ರತಿನಿತ್ಯ 100 ಪ್ರವಾಸಿಗರು ಅಲ್ಲಿಗೆ ಬಂದು ಹೋಗ್ತಿದ್ದಾರೆ. ಅದರಲ್ಲಿ ಅಲ್ಲೇ ಸತ್ಯಸಾಯಿ ಆಸ್ಪತ್ರೆ ಸಹ ಇದ್ದು, ಪ್ರತಿನಿತ್ಯ 100 ರೋಗಿಗಳು ಬಂದು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಿರುವಾಗ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಸುತ್ತಮುತ್ತಲೂ ಚಿರತೆ ಕಾಣಿಸಿಕೊಂಡಿದ್ದು, ಅಲ್ಲಿನ ವಿದ್ಯಾರ್ಥಿಗಳು, ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸತ್ಯಸಾಯಿ ಗ್ರಾಮ ಒಂದು ದಿವ್ಯ ಕ್ಷೇತ್ರವಾಗಿ ಬೆಳೆದಿದೆ. ಇವತ್ತು ಸತ್ಯಸಾಯಿ ಬಾಬಾರವರ 100ನೇ ಜನ್ಮದಿನೋತ್ಸವವನ್ನು 100 ದಿವಸಗಳ ಕಾಲ 100 ದೇಶಗಳ ಭಾಗವಹಿಸುವಿಕೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ಜನ ಭಕ್ತರು, ಈಗಾಗಲೇ 100 ದೇಶಗಳ ಭಕ್ತರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಈ ಚಿರತೆ ನಮ್ಮ ಈ ಸ್ಟೇಡಿಯಂ, ಅಂತಾರಾಷ್ಟ್ರೀಯ ಕ್ರೀಡಾ ಒಂದು ಸ್ಟೇಡಿಯಂ ಏನಿದೆ, ಅದು ಕಂಡುಕೊಂಡಿರ್ತಕ್ಕಂಥ ಬೆಟ್ಟದಲ್ಲಿ ಆಗಾಗ ನಾವು ಚಿರತೆಯನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ನಮ್ಮ ಸೆಕ್ಯೂರಿಟಿ ಅವರೆಲ್ಲ ಹೋಗಿ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗಿದೆ. ಇಲ್ಲಿ ದೇವ್ರ ದಯೆಯಿಂದ ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ ಅನ್ನೋದು ನಮ್ಮ ಒಂದು ಆರೈಕೆ. ಆದರೆ ಜನರಿಗೆ ಅದನ್ನು ನೋಡಿದ ತಕ್ಷಣ ಒಂದು ಭಯ ಉಂಟಾಗುತ್ತೆ. ಮತ್ತು ಸುತ್ತಮುತ್ತಲು ಕೆಲವು ಹಳ್ಳಿಗಳಲ್ಲಿ ಹಸುಗಳನ್ನು ತಿಂದಿದೆ, ಕುರಿಗಳನ್ನು ತಿಂದಿದೆ ಮತ್ತು ನಾಯಿಗಳನ್ನು ತಿಂತಾ ಇದೆ ಅಂತ ಕೇಳಿದ್ದೇವೆ. ಈ ತೊಂದರೆ ಆಗಬಾರ್ದು. ನಮ್ಮಲ್ಲಿ ಕೂಡ ಮಕ್ಕಳಿಗೆ ಸುಮಾರು ಜನ ಇಲ್ಲಿ ಈಗ ಆಶ್ರಮದಲ್ಲಿ ಒಂದು 8,000 ಜನ ಇದ್ದಾರೆ. ಇಷ್ಟು ಜನ ಇರೋದರಿಂದ ಸ್ವಲ್ಪ ಭಯ, ಆತಂಕ ಅನ್ನೋದಿದೆ. ಆದಷ್ಟು ಬೇಗ ಒಂದು ಇದಕ್ಕೆ ಪರಿಹಾರ ಅರಣ್ಯ ಇಲಾಖೆಯವರು ಪಾಪ ತಮ್ಮ ಪ್ರಯತ್ನ ತಾವು ಮಾಡ್ತಾಯಿದ್ದಂಥ ಅಧಿಕಾರಿಗಳನ್ನು ನಾವು ಕೂಡ ಸಂಪರ್ಕ ಮಾಡಿದ್ದೇವೆ. ಅವ್ರು ಆದಷ್ಟು ಬೇಗ ಒಂದು ಪರಿಹಾರ ಕೊಟ್ಟರೆ ಒಳ್ಳೆಯದು. ಈ ಜನರಲ್ಲಿರ್ತಕ್ಕಂಥ ಒಂದು ಭಯನ ಹೋಗಲಾಡಿಸೋದಕ್ಕೆ ಸಾಧ್ಯವಾಗುತ್ತೆ.
ಸ್ವಲ್ಪ ನಿರ್ಭೀತಿಯಿಂದ ಜನ ಓಡಾಡೋಕ್ಕಾಗಬೇಕು. ನಮ್ಮ ಮಕ್ಕಳು ಕೂಡ ಈ ಕಡೆ ಸ್ಟೇಡಿಯಂ ಕಡೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಈ ಬೆಟ್ಟದಲ್ಲೇ ಇದೆ, ಮಕ್ಕಳು ಗಮನಿಸಿದ್ದಾರೆ ಅದನ್ನು, ನಮ್ಮ ಸೆಕ್ಯೂರಿಟಿ ಅವರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಮಕ್ಕಳು ಈ ಕಡೆ ಸ್ಟೇಡಿಯಂ ಕಡೆ ಬರಬೇಕಾದ್ರೆ ಸ್ವಲ್ಪ ಹೆದರ್ತಾರೆ. ಆದ್ದರಿಂದ ಅರಣ್ಯ ಇಲಾಖೆಯವರು ಈ ಬಗ್ಗೆ ಕೂಡಲೇ ಒಂದು ಕ್ರಮ ಕೈಗೊಂಡ್ರೆ ಅನುಕೂಲ ಆಗುತ್ತೆ. ಜನರಿಗೂ ಕೂಡ ನಿರ್ಭೀತಿಯಿಂದ ಈ ಕಡೆ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. Tiger here over the shore, you can see over the rock. Zoom karo. Yeah. The tiger, if you can see, he's moving there over the rock. Wow, this is Shiva Shakti Kshetra truly. And he's moving, you can see in the rock. Now he's gone. He's going down, he's going back. What is that you're watching? It's a tiger. ಇನ್ನು ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೆ ಆಹಾರ ನೀರು ದೊರೆಯುತ್ತಿಲ್ಲ. ಮತ್ತೊಂದೆಡೆ ದಿನದಿಂದ ದಿನಕ್ಕೆ ಕಾಡಿನಲ್ಲಿ ಬೇಟೆಯಾಡಲು ಪ್ರಾಣಿಗಳು ಸಿಗುತ್ತಿಲ್ಲ. ಇದರಿಂದ ಚಿರತೆಗಳು ಕಾಡು ಬಿಟ್ಟು ನಾಡಿನತ್ತ ಮುಖ ಮಾಡುತ್ತಿರೋದು ಜನರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.